ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷುಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಸಜ್ಜೆನ ಜಿನ್ನಿಗೆ ಹಾಕಿಸ್ಕೊಂಡು ಬಂದು ಸಜ್ಜೆ ರೊಟ್ಟಿನ ಮಾಡ್ತಾಯಿದ್ದೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ವಿಡಿಯೋನ ಮಾಡಿದ್ದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನಿಲ್ಲಿ ಮೊದಲಿಗೆ 1 kg ಸಜ್ಜೆನ ನಾನು ತೊಗೊಂಡು ಬಂದಿದ್ದೆ. ಅದನ್ನು ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೆ. ಅದಕ್ಕೆ ನಾನು 1 kg ಸಜ್ಜೆಗೆ ಒಂದು ಅರ್ಧ ಲೋಟದಷ್ಟು, ಈ ಸಣ್ಣ ಲೋಟದಲ್ಲಿ ಅರ್ಧ ಲೋಟದಷ್ಟು ಉದ್ದಿನ ಕಾಳು, ಹಾಗೆ 1 ಸ್ಪೂನ್ ಮೆಂತ್ಯ ಕಾಳು, ಹಾಗೆ 1 ಸ್ಪೂನಷ್ಟು ಸೋಯಾ ಕಾಳನ್ನು ಮಿಕ್ಸ್ ಮಾಡಿದ್ದೀನಿ. ಯಾಕಂದರೆ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ ರೊಟ್ಟಿ ಮಾಡಲಿಕ್ಕೆ. ಹಾಗೆ ಟೇಸ್ಟು ಕೂಡ ರೊಟ್ಟಿದು ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಮತ್ತೆ ಶೇಂಗಾನು ಸಹ ಸೇರಿಸ್ತೀನಿ. ರೊಟ್ಟಿ ಮಾಡುವಾಗ ಸ್ವಲ್ಪ ಶೇಂಗಾನ ನಾನು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ನಾನು ರೊಟ್ಟಿನ ಮಾಡ್ಕೊಳ್ತೀನಿ. ನೋಡಿ, ಹಿಟ್ಟನ್ನು ಜಿನ್ನಿಗೆ ಹಾಕಿಸ್ಕೊಂಡು ಬಂದೆ. ಹಿಟ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ. ಹಾಗೆ ನಾನಿಲ್ಲಿ ಜರಡಿ ಇಟ್ಕೊಳ್ತೀನಿ. ಜರಡಿ ಇಟ್ಕೊಂಡು ನಾನು ರೊಟ್ಟಿ ಮಾಡ್ಕೊಳ್ಲಿಕ್ಕೆ ನಾನು ರೆಡಿ ಮಾಡ್ಕೊಳ್ತೀನಿ. ಸಜ್ಜೆ ಬಗ್ಗೆ ಹೇಳಬೇಕು ಅಂತ ಅಂದರೆ ಸಿರಿಧಾನ್ಯಗಳಲ್ಲಿ ಇದು ಸಹ ಒಂದು. ಇದರಲ್ಲೂ ಸಹ ಒಳ್ಳೊಳ್ಳೆ ನ್ಯೂಟ್ರಿಯೆಂಟ್ಸ್ ಇದೆ. ಇದು ಫೈಬರ್ ರಿಚ್ಚು, ಹಾಗೆ ಕ್ಯಾಲ್ಶಿಯಮ್ಮು, ಪ್ರೋಟೀನು ಪ್ರತಿಯೊಂದು ಇದರಲ್ಲಿ ಸಿಗುತ್ತೆ ನಮಗೆ. ನಾವು ಸಜ್ಜೆ ಬಳಸೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿಲಿ ನಾನಿಲ್ಲಿ ನಾನು ಹಾಫ್ ನಾನು ಡಿವೈಡ್ ಮಾಡ್ಕೊತೀನಿ ಹಿಟ್ಟನ್ನು. ಒಂದೇ ಸರಿ ನನಗೆ ಅಷ್ಟು ರೊಟ್ಟಿನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನಿಲ್ಲಿ ಅರ್ಧ ಹಿಟ್ಟಿಗೆ ನಾನು 1-2 ಹಿಡಿಯೋಷ್ಟು ನಾನು ಶೇಂಗಾ, ಹಾಗೆ ಅದಕ್ಕೆ ನಾನು ಕಲ್ಲುಪ್ಪನ್ನು ಸೇರಿಸಿ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಶೇಂಗಾನ ಪುಡಿ ಮಾಡಿಕೊಂಡು ನಾನಿಲ್ಲಿ ನೋಡಿ 1 kg ಹಿಟ್ಟಲ್ಲಿ ಇಷ್ಟು ಅರ್ಧ ಹಿಟ್ಟನ್ನು ನಾನು ತೊಗೊಂಡು ಹಿಟ್ಟನ್ನು ನಾದ್ಕೊಳ್ತೀನಿ. ನೋಡಿ, ಶೇಂಗಾ ಮತ್ತು ಉಪ್ಪನ್ನು ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಇದಕ್ಕೆ ಸೇರಿಸ್ತೀನಿ. ಶೇಂಗಾ ಹಾಕೋದ್ರಿಂದನೂ ಹಿಟ್ಟು ಜಿಗಿ ಬರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಸಣ್ಣ ಉರಿಲಿ ಸ್ವಲ್ಪ ರೋಸ್ಟಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಹಾಗೆ ನೋಡಿ, ನಾನಿಲ್ಲಿ ನೀವು ತಣ್ಣೀರು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ನೀರನ್ನು ಬೆಚ್ಚಗೆ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತೀನಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ರೊಟ್ಟಿ ತಟ್ಟಲಿಕ್ಕೆ ಚೆನ್ನಾಗಾಗುತ್ತೆ. ನಾನಿಲ್ಲಿ ರೊಟ್ಟಿನ ತಟ್ಟೋದಿಲ್ಲ, ಇದು ಲತ್ತುಡಿಲಿ ಉಜ್ಕೊಳ್ತೀನಿ ರೊಟ್ಟಿನ. ಸ್ವಲ್ಪನೂ ಕೀಳೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ನಾನು ಸಜ್ಜೆನ ಈ ರೀತಿ ರೊಟ್ಟಿ ಮಾಡಿಕೊಂಡು ಬಳಸ್ತೀನಿ. 2 ತಿಂಗಳಿಗೊಮ್ಮೆ ನಾನು ಈ ರೀತಿ 1 kg ಹಿಟ್ಟಲ್ಲಿ ನಾನು ಒಂದು 35-40 ರೊಟ್ಟಿನ ಮಾಡ್ತೀನಿ. ಒಂದು 15 ದಿನ ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಏನೂ ಹಾಳಾಗೋದಿಲ್ಲ. ಹೊರಗಡೆನೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಸಣ್ಣ ಉರಿಲಿ ನಾವು ಬೇಯಿಸ್ಕೊಂಡ್ರೆ ರೊಟ್ಟಿನ ಒಂದು 15 ದಿನ ಆರಾಮಾಗಿ ಇಟ್ಕೊಂಡು ಚಟ್ನಿ ಪುಡಿ ಅಥವಾ ಏನಾದರೂ ಪಲ್ಯಗಳನ್ನ ಮಾಡಿದಾಗ ನಾವು ತಿನ್ಬೋದು. ಯಾಕಂದರೆ ನಾವು ಈ ಬ್ಯುಸಿ ಲೈಫಲ್ಲಿ ನಾವು ಈ ಸಜ್ಜೆ ಎಲ್ಲ ನಾವು ಯಾವಾಗೂ ಯೂಸ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕಾಗಿ ಆರೋಗ್ಯ ದೃಷ್ಟಿಯಿಂದ ಸಿರಿಧಾನ್ಯಗಳಲ್ಲಿ ಇದು ಸಹ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಸಿರಿಧಾನ್ಯ. ಅದಕ್ಕಾಗಿ ನಾವಿಲ್ಲಿ ಶೇಂಗಾ, ಮೆಂತ್ಯ ಕಾಳು, ಹಾಗೆ ಸೋಯಾ ಕಾಳು, ಉದ್ದಿನ ಕಾಳು ಇದೆಲ್ಲವನ್ನು ಬಳಸಿದ್ದೀವಲ್ಲ, ತುಂಬಾ ಚೆನ್ನಾಗಾಗುತ್ತೆ ಆರೋಗ್ಯಕ್ಕೆ. ಅದಕ್ಕೋಸ್ಕರ ಹಾಗೆ ನಾನು ಬಿಳಿ ಎಳ್ಳು, ಹಾಗೆ ಇದು ಮೆಣಸಿನದು ಚಿಲ್ಲಿ ಫ್ಲೇಕ್ಸ್ ಅದನ್ನು ತಗೊಂಡು ಈ ರೀತಿ ನಾನು ರೊಟ್ಟಿನ ಉಜ್ಕೊಂಡ್ಮೇಲೆ ಅದ್ರ ಮೇಲೆ ಹಾಕಿ ನಾನು ಚೆನ್ನಾಗಿ ಮತ್ತೊಂದು ಸರಿ ಉಜ್ಕೊಂಡು ನಾನು ರೊಟ್ಟಿನ ಬೇಯಿಸ್ಕೊಳ್ತೀನಿ. ಇದೇ ರೀತಿ ನಾನು ಎಲ್ಲ ರೊಟ್ಟಿನೂ ಮಾಡ್ಕೊಳ್ತೀನಿ. ಆದರೆ ಮಾಡುವಾಗ ಒಳ್ಳೆ ಜೋಶ್ ಇರುತ್ತೆ. ಸ್ಟಾರ್ಟ್ ಮಾಡುವಾಗ ಮಾಡಲಿಕ್ಕೆ ಖುಷಿ ಅನಿಸುತ್ತೆ. ಬಟ್ ಮಾಡ್ತಾ ಯಾಕಂದರೆ ಈ ಸಣ್ಣ ಉರಿಲಿ ನಾವು ಆ ರೊಟ್ಟಿನ ಮಾಡಬೇಕಲ್ಲ, ಚೆನ್ನಾಗಿ ರೋಸ್ಟಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದಕ್ಕಾಗಿ ಸ್ಟಾರ್ಟ್ ಮಾಡಿದಾಗ ತುಂಬಾ ಖುಷಿ ಇರುತ್ತೆ, ಬಟ್ ಮಾಡ್ತಾ ತುಂಬಾ ಬೇಜಾರು ಅನಿಸುತ್ತೆ. ಅದಕ್ಕಾಗಿ ನಾನು ಒಂದೇ ಸರಿ ನಾನು ಮಾಡೋದಿಲ್ಲ. ಒಂದೊಂದು ಸಾರಿ ನಾನು 1 kg ಹಿಟ್ಟನ್ನು ನಾನು ಒಂದು 40 ರೊಟ್ಟಿ ಒಂದೇ ಸರಿ ನಾನು ಸುಟ್ಕೊಳ್ತೀನಿ. ಒಂದೊಂದು ಸಾರಿ ಸ್ವಲ್ಪ ಟೈಮ್ ಇಲ್ಲ ಅಂತಂದಾಗ ನಾನು ಡಿವೈಡ್ ಮಾಡಿಕೊಂಡು ಅರ್ಧ ಡಿವೈಡ್ ಮಾಡ್ಕೊಂಡು ಮಾಡ್ತೀನಿ. ನಾನಿಲ್ಲಿ ಒಂದು 18-20 ರೊಟ್ಟಿನ ನಾನು ಈ ಅರ್ಧ ಹಿಟ್ಟಲ್ಲಿ ನಾನು ಮಾಡಿಕೊಂಡೆ. ಇದೇ ರೀತಿ ನಾನು 2 ತಿಂಗಳಿಗೊಮ್ಮೆ ತಂದುಬಿಟ್ಟು ನಾನು ರೊಟ್ಟಿನ ಮಾಡ್ಕೊಳ್ತೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅರ್ಜೆಂಟಿಗೆ ಈ ರೀತಿ ರೊಟ್ಟಿ ಇದ್ದಾಗ ನಾವು ಯಾವುದಾದ್ರೂ ಪಲ್ಯನ ಮಾಡಿಕೊಂಡಾಗ ಇದೇ ರೊಟ್ಟಿನ ನಾವು ಬಳಸ್ಕೊಂಡು ನಾವು ತಿನ್ಬೋದು. ಅದಕ್ಕಾಗಿ ಯಾರಾದರೂ ಸಜ್ಜೆನ ಬಳಸ್ತಾ ಇಲ್ಲ ಅಂತಂದರೆ ಈ ರೀತಿ ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಮಾಡ್ಕೊಳ್ಳಿ. ರೊಟ್ಟಿ ಮಾಡುವಾಗ ಸ್ವಲ್ಪನೂ ಕೀಳೋದಿಲ್ಲ, ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ,
ಎಷ್ಟು ಚೆನ್ನಾಗಾಗಿದೆ. ಇದನ್ನು ಹಾಗೆ ಒಂದು ಪೇಪರ್ ಮೇಲೋ ಅಥವಾ ಬಟ್ಟೆ ಮೇಲೋ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ರೆ ತುಂಬಾ ಕಟ್ಟಿ ಕಟ್ಟಿ ಅನ್ನೋ ಥರ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ. ಇದೇ ರೀತಿ ನಾನು ಎಲ್ಲ ರೊಟ್ಟಿನೂ ಮಾಡ್ಕೊಳ್ತೀನಿ. ಹಾಗೆ ಈಗ ಡಯಾಬಿಟಿಸ್ ಇರೋರು, ಹಾಗೆ ಈಗ ಇದನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ, ಈ ಕೊಲೆಸ್ಟ್ರಾಲ್ ಹೈ ಇರುತ್ತೆ ಅಂಥವರು ಕೂಡ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಹಾಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು, ಪ್ರೋಟೀನ್ ರಿಚ್ಚು, ಹಾಗೆ ಕ್ಯಾಲ್ಶಿಯಮ್ಮು, ಐರನ್ನು ಎಲ್ಲನೂ ಇರೋದ್ರಿಂದ ನಾವು ಸಜ್ಜೆನ ಬಳಸ್ಬೋದು. ಹಾಗೆ ನೀವು ರೆಗ್ಯುಲರಾಗಿ ಬಳಸೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸರಿ ಈ ರೀತಿ ನಾವು ಹಿಟ್ಟನ್ನು ಜಿನ್ನಿಗೆ ಹಾಕಿಸ್ಕೊಂಡು ನಾವು ಈ ರೀತಿ ರೊಟ್ಟಿ ಮಾಡ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ 15 ದಿನ ತಿನ್ಬೋದು. ಹಾಗೆ ಸಜ್ಜೆನ ಉಪಯೋಗಿಸಿ ಸಜ್ಜೆ ಹೋಳ್ಗೆನೂ ಸಹ ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಈ ಏಪ್ರಿಲ್ ತಿಂಗಳಲ್ಲಿ ನಮ್ಮದು ಕಲೇಶ್ವರನ ತೇರಾಗುತ್ತಲ್ಲ, ಆವಾಗ ಅದು ಸಜ್ಜೆ ಹೋಳ್ಗೆ ಮಾಡೋದು ಅದು ಪ್ರತೀತಿ. ಹಾಗಾಗಿ ಸಜ್ಜೆ ಹೋಳ್ಗೆನೂ ಸಹ ಮಾಡಿ ಕಲ್ಲೇದೇಪುರದಲ್ಲಿರುವಂಥ ಕಲ್ಲೇಶ್ವರ ಸ್ವಾಮಿಗೆ ನಾವು ಸಜ್ಜೆ ಹೋಳ್ಗೆನ ಎಡೆ ಕೊಡ್ತೀವಿ. ನಮ್ಮ ಚಿಕ್ಕಮ್ಮ ಅವರೆಲ್ಲ ಇದು ಸಜ್ಜೆ ಹೋಳ್ಗೆನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇತ್ತೀಚೆಗೆ ನಾವು ಏಪ್ರಿಲ್ ತಿಂಗಳಲ್ಲಿ ಸಜ್ಜೆ ಹೋಳ್ಗೆನೂ ಸಹ ತಿಂದಿದ್ವಿ, ಅದು ಕೂಡ ಚೆನ್ನಾಗಿರುತ್ತೆ. ಸಾಧ್ಯ ಆದರೆ ಅದನ್ನು ಸಹ ನನ್ನ ಚಿಕ್ಕಮ್ಮನ ಹತ್ರ ಕೇಳಿಕೊಂಡು ಸಜ್ಜೆ ಹೋಳ್ಗೆ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಜವಾಗ್ಲೂ ತಿನ್ನೋದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಜ್ಜೆ ಹೋಳ್ಗೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾನು ಸಜ್ಜೆ ರೊಟ್ಟಿನೂ ಸಹ ಆವಾಗವಾಗ ಮಾಡ್ಕೊಂಡು ಇಟ್ಕೊಂಡು ತಿಂತೀವಿ. ಹಾಗೆ ಸಜ್ಜೆ ಹಿಟ್ಟನ್ನು ತುಂಬ ದಿನ ಹೊರಗಡೆ ಇಡಲಿಕ್ಕೆ ಬರಲ್ಲ, ಅದು ಸ್ವಲ್ಪ ಕಹಿ ಬರುತ್ತೆ ಅಂತ ಹೇಳ್ತಾರೆ. ಈ ಬೇರೆ ಗೋಧಿ ಹಿಟ್ಟು ಅವೆಲ್ಲ ಇಟ್ಕೊಳ್ಳೋ ರೀತಿ ಇಟ್ಕೊಳ್ಳೋಕೆ ಬರಲ್ಲ. ಹಾಗಾಗಿ ನಾವು ಈ ರೀತಿ ರೊಟ್ಟಿನ ಸುಟ್ಕೊಂಡು ಇಟ್ಕೊಂಡ್ಬಿಟ್ರೆ ಹಿಟ್ಟು ಖಾಲಿ ಆಗುತ್ತೆ, ಹಾಗೆ ಹಿಟ್ಟು ಕೂಡ ಹಾಳಾಗೋದಿಲ್ಲ. ನೋಡಿ, ರೊಟ್ಟಿ ಎಷ್ಟು ಚೆನ್ನಾಗಾಗಿದೆ. ನೀವು ಕೂಡ ಒಂದ್ಸರಿ ಈ ವಿಧಾನದಲ್ಲಿ ಸಜ್ಜೆ ರೊಟ್ಟಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಿನ್ನಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ರೊಟ್ಟಿ ಬಂದಿದೆ. ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ, ಮಾಡಿ ಒಂದ್ಸರಿ ನೀವು ಕೂಡ. ಎಲ್ರಿಗೂ ಧನ್ಯವಾದಗಳು.